ಸಂವಾದವನ್ನ ಶುರು ಮಾಡೋಣ. ಮುಂದಿನ ಒಂದು ಕಾಲು ಗಂಟೆಗಳ ಕಾಲ ಜಿ.ಬಿ. ಹರೀಶ್ ಅವರ ಜೊತೆ ಸಂವಾದ ನಡೀಲಿಕ್ಕಿದೆ. ನಾನು ಕೆಲವು ಪ್ರಶ್ನೆಗಳನ್ನ ಅವರಿಗೆ ಕೇಳ್ತಾ ಹೋಗ್ತೇನೆ. ಸರ್, ಮಹಾಕಾಲ ಧಾರಾವಾಹಿ ಆರಂಭ ಆಗಿ 1 ವರ್ಷ ಆಯ್ತು. ಇದು 1857ರ ಸ್ವಾತಂತ್ರ್ಯ ಸಂಗ್ರಾಮದಿಂದ 2ನೇ ಮಹಾಯುದ್ಧದವರೆಗಿನ ಐತಿಹಾಸಿಕವಾದ ಎಲ್ಲ ಘಟನೆಗಳನ್ನ ಅದು ಹೇಳ್ತಾ ಹೋಗುತ್ತೆ. ಆದ್ರೆ ಇತಿಹಾಸ ಕೃತಿನ ಅಂದ್ರೆ ಅದು ಬರೀ ಇತಿಹಾಸ ಕೃತಿ ಅಲ್ಲ. ನೇತಾಜಿಯವರ ಜೀವನದ ಕುರಿತಾಗಿ ಹಲವಾರು ಸಂಗತಿಗಳನ್ನ, ಅವರ ಬದುಕಿನ ಎಲ್ಲ ಮಜಲುಗಳನ್ನ ಹೇಳ್ತಾ ಹೋಗುತ್ತೆ. ಹಾಗಾದ್ರೆ ಇದು ಕೇವಲ ಜೀವನ ಚರಿತ್ರೆನ? ಅದು ಅಲ್ಲ. ಹಲವಾರು ಕಾಲ್ಪನಿಕ ಪಾತ್ರಗಳು, ಸಂಭಾಷಣೆಗಳು ಕೂಡ ಇಲ್ಲಿ ಬರ್ತವೆ. ಆದ್ರೆ ಕೇವಲ ಕಾದಂಬರಿಯೂ ಅಲ್ಲ. ಅಂದ್ರೆ ಈ ಎಲ್ಲ ಸಂಗತಿಗಳನ್ನ ಕೂಡಿಸಿ ಇಂಥ ಒಂದು ಕೃತಿಯನ್ನ ಹೊರಗೆ ತರಬೇಕು, ಈ ಒಂದು ಆಲೋಚನೆ ಹೇಗೆ ಹುಟ್ಟಿತು, ಇದಕ್ಕೆ ಪ್ರೇರಣೆ ಆಗಿದ್ದು ಹೇಗೆ, ಹಾಗೆ ವಿಕ್ರಮದಲ್ಲಿ ಇದನ್ನ ಪ್ರಕಟ ಮಾಡ್ಬೇಕು ಅನ್ನುವಂತಹ ಸಂದರ್ಭ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ, ಇದ್ದಕ್ಕಿದ್ದಂತೆ ಅಥವಾ ಅಕಸ್ಮಾತ್ ಅಂತ ಅವರ ಒಂದು ಕವನದಲ್ಲಿ ಒಂದು ಸಾಲು. ಸಾಹಿತ್ಯ ಅನ್ನುವಂಥದ್ದು ಅಥವಾ ವಿಚಾರ ಅನ್ನುವಂಥದ್ದು ಹಾಗೆ ಬರುವಂಥದ್ದು. ತುಂಬಾ ಅದು ಆಲೋಚನೆ ಅನ್ನೋದು ಅದರ ಒಳಗಿದ್ರೂ ಅದೇನೋ ಬಹಳ ಆಲೋಚನೆ ಮಾಡಿ ಒಂದನ್ನು ಶುರು ಮಾಡ್ತಾರೆ ಅಂತಿಲ್ಲ. ಪ್ರಾಯ ನಾನೇನಾದ್ರೂ ವಿಯೆಟ್ನಾಂಗೆ 3 ವರ್ಷ ಹೋಗಿಲ್ಲ ಅಂದಿದ್ರೆ ಈ ರೀತಿಯ ಬರವಣಿಗೆಯನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ಕಾರಣ ಅಂದ್ರೆ ಈಗ S.R. ರಾಮಸ್ವಾಮಿ ಅವರು ಬರೆದಿರೋ ಕೋಲ್ಮಿಂಚು, ಅದೇ ರೀತಿ ಇನ್ನು ಬೇರೆ ಬೇರೆಯವರು ಇಂಗ್ಲಿಷ್ನಲ್ಲಿ ಬರೆದಿರೋದು ಅನೇಕ ಪುಸ್ತಕಗಳು ಇದ್ದಾವೆ. ಇನ್ನು ಬಂಗಾಳಿಯಲ್ಲಿದೆ, ಇನ್ನು ಹಿಂದಿಯಲ್ಲಿದೆ, ಎಲ್ಲ ಭಾಷೆಗಳಲ್ಲೂ ಇದೆ. ಕಾದಂಬರಿ ಅಂತಲೇ ಬೇಕಿದ್ರೆ ಮರಾಠಿಯಲ್ಲಿ, ಅವತ್ತು ನಾನು ಮೊನ್ನೆ ಮಾತನಾಡುವಾಗ ತಮ್ಗೆ ಹೇಳ್ತಿದ್ದೆ, ಮರಾಠಿಯಲ್ಲಿ ವಿಶ್ವಾಸ್ ಪಾಟೀಲ್ ಅವ್ರದ್ದು ಮಹಾನಾಯಕ ಅಂತಾನೆ ಕಾದಂಬರಿ ಇದೆ. ನೇತಾಜಿಯವರು 1945 ಆಗಸ್ಟ್ 18ನೇ ತಾರೀಕು ಒಂದು ವಿಯೆಟ್ನಾಂನ ಸೈಗಾನ್ ಅಲ್ಲಿಂದ ವಿಮಾನ ಹತ್ತಿದ್ರು, ಅದು ಬ್ಲಾಸ್ಟ್ ಆಯಿತು ಅನ್ನುವ ರೀತಿಗೆ ಅದು ಮುಗಿಯುತ್ತೆ. ಈಗ ಕಥೆ ಬರೆಯೋರಿಗೆ, ಕಾದಂಬರಿ ಏನೇ ಬರೆಯೋರ್ಗು ಒಂದು ಕಲ್ಪನೆ ಅದು ಹೋಯ್ತಲ್ಲ, ಅದು ಹೋದಾಗ, ಅದು ಬ್ಲಾಸ್ಟ್ ಆಗಿದ್ದಾಗ ಆ ಮನುಷ್ಯ ಇಲ್ಲ ಅಂದ್ರೆ ಅದರೊಳಗೆ, ನೀವು ಶರ್ಲಾಕ್ ಹೋಮ್ಸು ಕಾದಂಬರಿಗಳು, ಪುಸ್ತಕ, ಜೇಮ್ಸ್ ಹೆಡ್ಲಿ ಚೇಸು ಇದೆಲ್ಲ ನೋಡಿದಾಗ ಅವ್ರು ಡಮ್ಮಿ ಅಂತ ಮಾಡಿರ್ತಾರೆ. ಅವನಿರಲ್ಲ, ಇನ್ನೊಬ್ಬ ಇರ್ತಾನೆ. ರಾಜ್ಕುಮಾರ್ ಸಿನಿಮಾಗಳಲ್ಲೂ ಬರುತ್ತೆ ಅದು, ಆ ಥರದ್ದೆಲ್ಲ. ಅವನಿರಲ್ಲ, ಇನ್ಯಾರನ್ನ ಹೊಡ್ಬೋದು, CID ಏಜೆಂಟ್ ಅವೆಲ್ಲ ಸಿನಿಮಾಗಳು. ಆ ರೀತಿಯೂ ಇರುವಂಥ ಪುಸ್ತಕ ಇದು ಅಥವಾ ವಿಷಯ. ಬಟ್ ಹಂಗೇನಿಲ್ಲ, ಅಂದರೆ ಆ ಥರ ಕಲ್ಪನೆ ಮಾಡೋಕ್ಕೇನು ಅವಕಾಶ ಇಲ್ಲ. ಕಾರಣ ಏನು ಅಂದರೆ, ನನಗೆ ಇದಾಗಿ, ನಾನು ನಿಮ್ಮ ಪ್ರಶ್ನೆಗೆ ನೇರ ಹೇಳಬೇಕಂದ್ರೆ, ಆಗಸ್ಟ್ 18ನೇ ತಾರೀಕು ಬ್ಲಾಸ್ಟ್ ಆದರೆ ಆ ಕಾಲದಲ್ಲಿ ರೇಡಿಯೋ ವ್ಯವಸ್ಥೆ ಬ್ರಿಟಿಷ್ ಹತ್ರ ಇತ್ತು, ಅಮೆರಿಕನ್ಸ್ ಹತ್ರ ಇತ್ತು, ಫ್ರೆಂಚ್ರ ಹತ್ರ ಇತ್ತು. ಅಮೆರಿಕಾದವರು ಸುಮಾರು ಕಡೆ ಅವ್ರದ್ದು ಆಧಿಪತ್ಯ ಇಂಡೈರೆಕ್ಟ್ ಆಗಿತ್ತು. ಭಾರತದಲ್ಲಿ ಬ್ರಿಟಿಷರಿದ್ರು. ಇವ್ರು ಎಲ್ಲಿ ವಿಮಾನ ಹತ್ತಿದ್ರು, ವಿಯೆಟ್ನಾಂ ಅಥವಾ ಇಂಡೋ ಚೈನಾ ಅಂತಿದ್ರು ಅದಕ್ಕೆ. ಅಲ್ಲಿ ಫ್ರೆಂಚರು ಆಳ್ತಾ ಇದ್ರು. ಲಾವೋಸು ಇದೆಲ್ಲ, ಕಾಂಬೋಡಿಯಾ ಅದೆಲ್ಲ ಅವರ ಇದರೊಳಗೆ ಬರ್ತಾ ಇತ್ತು. ವಿಯೆಟ್ನಾಂ ಅವರಿಗೆ ವೈರ್ಲೆಸ್ ಸಂಪರ್ಕ ಇತ್ತು. ಅವರು ಪರಸ್ಪರ ಮೆಸೇಜ್ಗಳನ್ನು ಕಳಿಸ್ಕೊಂಡಿದ್ದಾರೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಾಣಿ ತಪ್ಪಿಸ್ಕೊಂಡಿದೆ ಅಥವಾ ಮಿಕಾ ತಪ್ಪಿಸ್ಕೊಂಡಿದೆ ಅಂತ ಮೆಸೇಜ್ ಇದೆ. ಆ ಮೆಸೇಜ್ ನನ್ನ ಹತ್ರ ಇದೆ, ಆ ಮೆಸೇಜಿನ ರಿಪೋರ್ಟ್ ನನ್ನ ಹತ್ರ ಇದೆ. ಹಾಗಿದ್ರೆ ಅವ್ರು ತಪ್ಪಿಸ್ಕೊಳ್ತಾರೆ ಅಂತ ಪ್ಲಾನ್ ಮಾಡ್ತಾರೆ ಅಂತಲೂ ಗೊತ್ತು, ಮತ್ತು ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಇವ್ರುಗಳಿಗೆ ಗೊತ್ತು, ಶತ್ರು ದೇಶಗಳಿಗೆ ಅಥವಾ ವರ್ಲ್ಡ್ ವಾರ್ನ ಆಕ್ಸಿಸ್ ಪವರ್ಸ್ ಅಂತ ಯಾರಿದ್ದಾರೆ, ಮಿತ್ರ ರಾಷ್ಟ್ರಗಳು ಅಂತ ನಾವು ಹಿಸ್ಟ್ರಿಲಿ ಓದ್ತೀವಲ್ಲ ಅವ್ರಿಗೆ ಗೊತ್ತು. ಇದಾದ್ಮೇಲೆ ಮಜಾ ಅಂದರೆ, ಜಪಾನು 5 ದಿವಸಗಳಾದ್ಮೇಲೆ ಅಥವಾ 4.5 ದಿವಸಗಳಾದ್ಮೇಲೆ ಅನೌನ್ಸ್ ಮಾಡ್ತು, ನಮ್ಮ ಮಿತ್ರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಲೀಡರು ಈ ಥರ ಬ್ಲಾಸ್ಟಲ್ಲಿ ಹೋಗ್ಬಿಟ್ರು ಅಂತ ಜಪಾನಿ ರೇಡಿಯೋದಲ್ಲಿ 4.5 ದಿವಸ ಆದ್ಮೇಲೆ ಬಂತು. ನಿಧಾನಕ್ಕೆ ಭಾರತದಲ್ಲಿ ಎಲ್ಲ ಅದು ಉಳಿದವ್ರಿಗೂ ಸುದ್ದಿ ಗೊತ್ತಾಯಿತು. ಇದು ಕುತೂಹಲಕ್ಕೆ ಕಾರಣ. ಈಗ ನಮ್ಮ ಒಂದು ಭಾವಾವೇಶ ಅಥವಾ ನಮ್ಮ ಒಂದು ಏನೋ ಒಂದು ಇರುತ್ತಲ್ಲ, ನಮಗೊಂದು ಸೆಂಟಿಮೆಂಟು ಭಾರತೀಯರಿಗೆ, ಆ ರೀತಿ ಆಗಿದ್ದಿದ್ರೆ ಇದೊಂದು ಏನೋ ಒಂದು ರೀತಿ ಅಳುಮುಂಜಿ ಅಂತೀವಲ್ಲ, ಆ ರೀತಿ ಪುಸ್ತಕ ಬರಿಬೋದಾಗಿತ್ತು. ಅಯ್ಯೋ ಹೋಗ್ಬಿಟ್ರಂತೆ ಬಹಳ ದೊಡ್ಡ ನಾಯಕ, ಮತ್ತೊಮ್ಮೆ ಹುಟ್ಟಿ ಬಾ. ಹಂಗಿಲ್ಲ. ಶತ್ರುಗಳು ಅವ್ರನ್ನ ಕಾಡುಗಳಲ್ಲಿ ಹುಡುಕ್ತಾ ಇದ್ದಾರೆ. ಅದು ಆ ಪುಸ್ತಕ ಶುರುವಾಗದೆ ಅಲ್ಲಿಂದ. ಆಕ್ಚುಲಿ ಹುಡುಕ್ತಾ ಇದ್ದಾರೆ ಅಲ್ಲಿ. ಅವರು ಅಕ್ಕಪಕ್ಕದ ಎಲ್ಲಿ ವಿಮಾನ ಬಿತ್ತು ಅಲ್ಲೆಲ್ಲ ಅವರು ರಾತ್ರಿ ಎಲ್ಲ ಸರ್ಚ್ ಲೈಟ್ ಇಟ್ಕೊಂಡು ಹುಡುಕಿದ್ದಾರೆ ಅಂತ ಸೀಕ್ರೆಟ್ ರಿಪೋರ್ಟ್ಸ್ ಇದೆ. ಈ ರಿಪೋರ್ಟ್ ನೋಡಿ ಹೇಳ್ತಿರೋದು ನಾನು. ಅವಾಗ ಅನ್ನಿಸ್ತು. ಮತ್ತು ಅವರು ಇದ್ದಂಥ ಕೊನೆಯದಾಗಿ ಅವರು ಪ್ರಯಾಣ ಮಾಡಲಿಕ್ಕೆ ಯಾವ ಮನೆಯಿಂದ ಹೊರಟ್ರೋ ಆ ಮನೆಗೆ ಹೋಗಿ ಬಂದೆ. ಆ ಮನೆಗೆ ಹೋಗಿ ಬಂದ ತಕ್ಷಣ ನಾನು ಒಬ್ಬ ಪ್ರಮುಖ ಹಿಂದುತ್ವದ ವ್ಯಕ್ತಿಗೆ ಫೋನ್ ಮಾಡಿದೆ. ಹಿಂಗಿದೆ, ಭಾಳ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿಬಿಟ್ಟು ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಫೋನ್ ಮಾಡಿದೆ. ಭಾಳ ಹೊತ್ತು ಮಾತಾಡಿದ್ವಿ ಈ ವಿಷಯನ ಫೋನಲ್ಲಿ.
ಅದು ವಾಟ್ಸಪ್ನಲ್ಲಿ ನೋಡೋಣ ಏನಾದ್ರು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿದ್ರು ಅವರು. ಏನಂದ್ರೆ ಯಾವ ಮನೆಯಿಂದ ಅವ್ರು ಹೊರಟ್ರೋ ಆ ಮನೆಯಿಂದ ಏನಾದರೂ ಚರ್ಚಿಲ್ಲೋ ಅಥವಾ ನೆಪೋಲಿಯನ್ನೋ ಅಥವಾ ಶಿವಾಜಿನೋ ಅಥವಾ ಮತ್ತೊಬ್ಬ ದೊಡ್ಡ ವ್ಯಕ್ತಿನೋ ಹೋಗಿದ್ದಿದ್ರೆ ಆಯಾ ಭಾಗದ ಜನ ಅದೊಂದು ದೊಡ್ಡ ಮಹಲ್ ಮಾಡಿ ದೊಡ್ಡದೊಂದು ಸ್ಮಾರಕ ಮಾಡಿ ಇಟ್ಬಿಟ್ಟಿದ್ರು. ಗಾಂಧಿ ಆದ್ರೆ ನೆಹರು ಆದ್ರೆ ಹೇಳೋಗೋಜೆ ಇಲ್ಲ, ದೊಡ್ಡದೊಂದು ಅದನ್ನು ಅಮೃತಶಿಲೆನೇ ಕಟ್ಟಿಸ್ಬಿಡೋರು. ಈ ಜಾಗದಲ್ಲಿ ಈ ಚರಂಡಿ ಬದಿನಲ್ಲಿ ಪಾನಿಪುರಿ ಮಾಡ್ತಾರಲ್ಲ, ಆ ರೀತಿ ಅವ್ರ ದೇಶದಲ್ಲಿ ಸಿಗುವಂತ ರಸ್ತೆ ಬದಿ ತಿನ್ನುವ ಪದಾರ್ಥಗಳನ್ನ ಮಾರುವ ಅಂಗಡಿಗಳನ್ನ ಅಲ್ಲಿ ಹಾಕೊಳ್ತಾರೆ. ಆ ಜಾಗಕ್ಕೆ ನಾನು ಹೋದೆ. ಅಲ್ಲಿ ನಾನು 1-2 ಗಂಟೆ ಕಳೆದೆ ಹೊಚಿಮಿನ್ ಸಿಟಿನಲ್ಲಿ. ನಾನು ಫೋಟೋ ಹೊಡೆಯೋಂಗಿಲ್ಲ, ಯಾಕೆಂದ್ರೆ ನಾನು ಕೆಲಸ ಮಾಡ್ತಿರೋ ಜವಾಬ್ದಾರಿ ಹಂಗಿದೆ, ನಾನು ಹೋಗಿರುವ ಕೆಲಸ. ಆದರೂ ಅದನ್ನು ನಾನು ಎಷ್ಟು ಕಣ್ಣಲ್ಲಿ ಗ್ರಹಿಸ್ಕೋಬೋದು ಅದನ್ನು ಗ್ರಹಿಸ್ಕೊಂಡೆ. ಭಾಳ ನಂದೇ ಒಂದು ಸೆಲ್ಫಿ ಫೋಟೋ ತೆಕ್ಕೊಳ್ಳೋ ರೀತಿಯಲ್ಲಿ ಕೆಲವು ಫೋಟೋಗಳನ್ನು ಇವತ್ತು ಅದೊಂದು ಅಡ್ವಾಂಟೇಜ್ ಇದೆ ಸೆಲ್ಫಿದು. ಹಂಗಂದ್ರೆ ಹಿಂಗೆ ತಿರುಗಿದ್ರೆ ಬಿಲ್ಡಿಂಗು ಬರುತ್ತೆ, ನಾನು ಬರ್ತೀನಿ. ಯಾವ ಯಾವ ಮನೆ ಮೆಟ್ಲುಗಳಲ್ಲಿ ಹಿಂಗೆ ಅವ್ರು ಹತ್ತಿ ಅಲ್ಲೆಲ್ಲ ಮೀಟಿಂಗ್ಸ್ ಮಾಡಿದ್ದಾರೆ ಅಂತ ಡೀಟೇಲ್ ಇದೆಯೋ ಅಲ್ಲೆಲ್ಲ ಕಡೆ ಈಗ ತಿಂಡಿ ಪದಾರ್ಥಗಳನ್ನು ಮಾರ್ತಾರೆ. ಇದು ಇದೆ. ಮತ್ತೆ ಹೋಗೋ ಜಾಗ ಕೊಳಕು, ಅಲ್ಲೇನಂದ್ರೆ ಕಾರ್ ಪಾರ್ಕಿಂಗ್ ಪೋರ್ಟಿಕೋ ಅಂತೀವಲ್ಲ, ಕೊಳಕು ಜಾಗ. ಇದನ್ನ ನಮ್ಮ ಭಾರತ ಸರ್ಕಾರ ಒಂದು ಸ್ಮಾರಕ ಯಾಕೆ ಮಾಡಬಾರ್ದು ಅಂತ ನಾವು ಮಾತಾಡ್ಕೊಂಡ್ವಿ. ಅದಾಗ್ಲಿಲ್ಲ, ಬೇರೆ ವಿಷಯ. ಹಾಗಾಗಿ ಅದು ಒಂದು ರೀತಿ ನನಗೆ ಬಹಳ ದಿವಸ ಈಗಲೂ ಆ ಜಾಗ ಮನಸ್ಸಿನಲ್ಲಿ ಇನ್ನೂ ಇದೆ ನನಗೆ. ಸೊ ಅದು ನನಗೆ ಈ ರೀತಿಯ ವಸ್ತುವನ್ನು ಮಾಡ್ಬೋದು ಅನ್ನಿಸ್ತು. ಆಮೇಲೆ ಆ ವ್ಯಕ್ತಿ ತೀರ್ಕೊಂಡಿಲ್ಲ ಅನ್ನೋದೇ ನಿಜ ಆದರೆ ವಿಶ್ವಾಸ್ ಪಾಟೀಲೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಹೇಗೆ ನಿಲ್ಲಿಸ್ಬಿಡ್ತಾರೆ? ಕೃಷ್ಣ ಸರಳ್ ಅಂತ ಹಿಂದಿನಲ್ಲಿ ಬಹಳ ದೊಡ್ಡ ಲೇಖಕರು, ಇದ್ರ ಬಗ್ಗೆ ಅದ್ಭುತವಾಗಿರೋ ದೊಡ್ಡ ಕಾದಂಬರಿ ಬರೆದಿದ್ದಾರೆ ಕೃಷ್ಣ ಸರಳ್. ಆದರೆ ಎಲ್ಲವೂ 45 ಆಗಸ್ಟ್ 18ಕ್ಕೆ ಮುಗಿಯುತ್ತೆ. ಅಲ್ಲಿಗೆ ಅದು ಒಂದು ಮಂಗಳ ಹಾಡ್ತಾರೆ. ಸೊ ಅವರೆಲ್ಲರೂ ಎಲ್ಲಿ ವ್ಯಕ್ತಿ ಸತ್ತ ಅಂತ ಹೇಳಿದ್ರೋ ಈ ಪುಸ್ತಕದಲ್ಲಿ ವ್ಯಕ್ತಿ ಅಲ್ಲಿಂದ ಮತ್ತೆ ಇನ್ನೊಂದು ಪ್ರಯಾಣ ಅಥವಾ ಇನ್ನೊಂದು ಹಾರಾಟವನ್ನು, ಫ್ಲೈಟ್ ಅಂತೀವಲ್ಲ, ಇನ್ನೊಂದು ಹಾರಾಟವನ್ನು ಶುರು ಮಾಡ್ತಾರೆ. ಇದರಲ್ಲಿ ನನ್ನ ಯಾವ ಕಲ್ಪನೆಯೂ ಇಲ್ಲ. ಬರಿಬೇಕಾದ್ರೆ ಒಂದು ಸ್ವಲ್ಪ ಖುಷಿಯಾಗಿ ಭಾಷೆಯನ್ನು ಬಳಸೋದು ಬಿಟ್ಟರೆ, ಅದು ಓದಿದ್ರು ಓದಿಸ್ಕೋಬೇಕು ಅನ್ನೋ ಬಿಟ್ಟರೆ ಇದರಲ್ಲಿ ನಾನು ಏನನ್ನೂ ಸೇರ್ಸೋಕ್ಕೆ ಹೋಗಿಲ್ಲ. ಇದು ಇದರ ವಿಕ್ರಮಕ್ಕೆ. ಅಂದರೆ ನಾವು ಈಗ ಮಾತನಾಡುವಾಗ ಇಲ್ಲಿ ಬರಲಿಲ್ಲ ಇವತ್ತು, ಮೋಸ್ಟ್ಲಿ ರೋಹಿತ್ ಅವ್ರು ಬರಲಿಲ್ಲ. ನಾನು ರೋಹಿತ್ ಅವ್ರಿಗೆ ಧನ್ಯವಾದ ಹೇಳಬೇಕು. ಬೇರೆ ಬೇರೆ ಹತ್ರ ಮಾತಾಡಿದ್ದೀನಿ, ನಾನು ಹರ್ಷ ಅವ್ರ ಹತ್ರ ಮಾತಾಡಿದ್ದೀನಿ, ಬೇರೆ ಸುಬ್ರಾಯರ್ ಹತ್ರ ಮಾತಾಡಿದ್ದೀನಿ, ನನ್ನ ವೈಫ್ ಹತ್ರ ಮಾತಾಡಿದ್ದೀನಿ, ಬೇರೆ ಹತ್ರ ಮಾತಾಡುವಾಗ ರೋಹಿತ್ ಅವ್ರನ್ನ ಕೇಳಿದಾಗ ಇದನ್ನ ಐತಿಹಾಸಿಕವಾದ ಒಂದು ಗ್ರಂಥವಾಗಿ ಮಾಡೋಣ, ಹಿಸ್ಟ್ರಿ ಬುಕ್ ಥರ, ಅಂದರೆ ಮಾಮೂಲಿ ಒಂದು ಬಯೋಗ್ರಫಿ ಥರ, ಅದು ಒಂದು ಕಾದಂಬರಿ ಥರ, ಕಾದಂಬರಿಯ ಕಥಾನಕ ಅಂತ ಹೇಳ್ತೀನಿ ನಾನು, ನೆರೇಟಿವ್ ಆಗಿ ಮಾಡಲಾ ಅಂತ ಕೇಳಿದಾಗ ಅವರು ಸುಮಾರು ಹೊತ್ತು ಮಾತಾಡಿದ್ವಿ ಅವ್ರ ಮನೆಯಲ್ಲಿ. ಇಲ್ಲ ಸರ್, ಇದನ್ನ ರೀತಿ ಸಂಭಾಷಣಾ ಪ್ರಧಾನವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಸಜೆಸ್ಟ್ ಮಾಡಿದ್ರು. ನನಗೂ ಅನ್ನಿಸ್ತು. ಆಮೇಲೆ ಒಂದು ಮೂರ್ಖತನ ಅಂತಿರುತ್ತಲ್ಲ, ಅಂದರೆ ಇದುವರೆಗೂ ಬರೆದಿಲ್ಲ, ವಿಚಾರ ಸಾಹಿತ್ಯನೇ ಬರೆದಿರೋದು, ಸಂಶೋಧನೆ ವಿಚಾರ ಅನುವಾದ, ಇದಕ್ಕೂ ಒಂದು ಕೈ ಹಾಕ್ಬಿಡೋಣ ಅನ್ನೋ ಅಷ್ಟು ಒಂದು ಧೈರ್ಯ ಮಾಡಿ ಅದ್ರ ಬಗ್ಗೆ ಈ ವಿಷಯ ಮಾಡಿದೆ. ಶುರು ಮಾಡ್ಬೇಕಾದ್ರೆ ಬಾಬು ಕೃಷ್ಣಮೂರ್ತಿ ಅವ್ರ ಜೊತೆನೂ ಮಾತನಾಡಿದ್ದೆ. ಯಾಕೆಂದ್ರೆ ಅವ್ರು ಈ ರೀತಿಯ ವಿಷಯಗಳನ್ನು ಅವ್ರು ಅದಮ್ಯ ಇರ್ಬೋದು, ಅಜೇಯ ಇರ್ಬೋದು, ಮತ್ತು ಈ ವಿಷಯ ತುಂಬ ಹತ್ತಿರ ಬರುವ ರುದ್ರಾಭಿಷೇಕ, ಸ್ವಲ್ಪ ಈ ಕಥೆ ಎಲ್ಲಿ ಶುರುವಾಗತ್ತೋ ಒಂದು 30-40 ವರ್ಷ ಹಿಂದೆ ಬಾಗ ಜತ್ತಿನ ಕಥೆ, ಅದೇ ಬಂಗಾಳದ ಬ್ಯಾಕ್ಗ್ರೌಂಡ್ ಬರುತ್ತೆ. ಅವ್ರ ಹತ್ರ ಮಾತಾಡಿದ್ದೆ, ಆ ದೃಷ್ಟಿಯಲ್ಲಿ ಬಂತು. ಆವಾಗ ವೃಷಾಂಕ್ ಅವ್ರ ಹತ್ರ ಕೇಳಿದಾಗ ಅವರು ಇದನ್ನ ವಾರ ಅವಾಗ ಅವರು ಸಂಪಾದಕರಿದ್ರು, ವಾರ ಹಾಕ್ಬೋದು ಅಂತ ಅವರು ಒಪ್ಕೊಂಡ್ರು. ನೀವು ಬರೀರಿ, ಆರಾಮಾಗಿ ಅದನ್ನ ಬರೀರಿ ಅಂತ ಹೇಳಿದ್ರು. ಮತ್ತು ವಿಕ್ರಮ ಅದು ನಮಗೆ ತುಂಬ ವರ್ಷಗಳ ಸಂಪರ್ಕ. ಮಲ್ಲಿರಿದ್ದಾಗ, ವಿದ್ಯಾನಂದರಿದ್ದಾಗ ಮಲ್ಲಿರನ್ನ ನೋಡಲಿಕ್ಕೆ ಅನೇಕ ಸತಿ ಹೋಗ್ತಿದ್ವಿ. ಮತ್ತು ಒಂದು ತುಂಬ ಗಟ್ಟಿಯಾದಂಥ ಒಂದು ವೈಚಾರಿಕ ಪತ್ರಿಕೆ. ಅದರ ಸಂಖ್ಯಾ ಪ್ರಮಾಣಕ್ಕಿಂತ ವಿಕ್ರಮದಲ್ಲಿ ಏನಾದರೂ ಬಂದರೆ ಅದು ಯಾರಿಗೆ ಅದು ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಭೆನೇ ಉದಾಹರಣೆ.